ಅನ್ಸುತ್ತಾ ಹಲೋ. ಸೊ ನಾವಿದ್ದೀವಲ್ಲ, ಈ ಮರ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಅಂದರೆ ಆನೆಗೆ ಆರಾಮಾಗಿ ಸಿಗುತ್ತೆ. ಆನೆ ಎಷ್ಟು ಹೈಟ್ ಇದೆಯೋ ಅಷ್ಟು ಹೈಟಲ್ಲಿ ಮಾತ್ರ ನಮ್ಮ ಗುಳ್ಳಿರೋದು. ಸಿಂಪಲಾಗಿ ಬಂದು ಹಿಂಗೆ ಗುದ್ದಿದ್ರೆ ಬಿದೋಗೋಂತಹ ಒಂದು ಮರ. ಸೊ ಅದಕ್ಕೋಸ್ಕರ ಇವಾಗ ಭಯ ಆಗ್ತಾ ಇರೋದು ನಮಗೆ. ಲಾಸ್ಟ್ ವಿಡಿಯೋದಲ್ಲಿ ಆನೆ ದಾಳಿ ಮತ್ತು ಆನೆನ ಓಡಿಸಿರೋ ವಿಡಿಯೋನ ನೋಡಿದ್ದೀರಾ. ಸೊ ಆನೆನ ಓಡಿಸ್ಬಿಟ್ಟು ಬಂದಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ಇವಾಗ ನೋಡ್ತೀರಾ. ಓಕೆ, ಹೋಗೋಣ ಬನ್ನಿ. ಓಕೆ, ಇವಾಗ ಫೈರ್ ಕ್ಯಾಂಪ್ ಹಾಕೋಣ ಬನ್ನಿ. 1 2 3 ಗೋ. ಹತ್ರ ಗಾಳಿ ಪ್ರಬಣ್ಣವಾಗಿ ನೋಡೋದಕ್ಕೆ ಪ್ರಬಣ್ಣವಾಗಿ ಅನಿಸ್ತವೆ. ಏನೇನು ಗಾಳಿ ರಾತ್ರಿ ಅಲ್ಲೇ ಸೀದಾ ಬಂದು ರೋಡ್ ಹೋಗೋದು. ಎಷ್ಟು ಗೊತ್ತಾ? 8 ಮುಕ್ಕಲು. ಏನು ಗಾಳಿ ಅಣ್ಣ? ಗಾಳಿ ಏನು ಗಾಳಿ? ಹಾಂ ಏನಿದೆ ನಾವಲ್ಲ, ಏನು ಬಾಯಿ ಬಡ್ಕೋಯ್ತಾ ನಾಪ್ಪ ನನ್ನ ಸಮಸ್ಯೆ ಅಂತ. ಇವ ಇಷ್ಟೊತ್ತಿಗೆ ಏನಪ್ಪ ಇಷ್ಟೊತ್ತಿಗೆ ಫೋನು ಇದ್ದಕ್ಕ ನಿಜವೇ ಇವತ್ತು ಬೆಳಗ್ಗೆನೂ ಭಾರಿ ಕಷ್ಟ ಕೊಡ್ತಂದ. ಅದು ನಿಮ್ದನ ಬಿಟ್ಟ ದೇವಸ್ಥಾನ ಗೊತ್ತು. ಈಗಲೂ ಬೆಳಗ್ಗೆ ಆಗಂದ ಗಾಳಿ. ನಾಂದೇನೋ ಕೂತ್ಕ ಯಾವತ್ತು ಇಲ್ಲೇ ಬಂತೀನಿ ನಾವು, ಯಾವ ಗಾಳಿನೂ ಇಲ್ಲ. ಗಾಳಿ ಅಂದರೆ ಏನು ದೇವನ? ಹಾಂ, ನಾಂದೆ ಆನೆ ಬದ್ರೆ ನಿಂಬೋದು. ನಾನು ಗಾಳಿಗಂದ್ರೆ ನಾನು ಜನ ಹಾಗಂದ ನಾನು ಇಲ್ಲಿ ಬರ್ತೀನಿಲ್ಲ ಯಾವತ್ತೂ ಅಷ್ಟೇ. ನೋಡಲಿ ಕಾಲ್ಡಿಗೂ ಅಷ್ಟೇ, ಆನೆಗೂ ಒಂದು ಜಲದದೇ ನಮ್ಮ ಒಂದು ತಿಮಿಲಿ ಅಂದರೆ ಇನ್ನೊಂದು ಯಾವುದಕ್ಕೂ ಬಂದಿದ್ದೀವಿ ಅಂದರೆ ನಮ್ಮ ಮಾರ್ಕತ್ ಬಿಟ್ರೆ ಏನು ಲೆಕ್ಕಪ್ಪ ಇಲ್ಲ. ಅದಕ್ಕೆ ನೀವು ರಿಕಾರ್ಡ್ ಹಾಕೋ ಸುಮ್ಮನೆ ನೆಮ್ಮದಿ ಅಮ್ಮನಿಗೆ ಯಾವುದೇ ಆನೆ ಬಂದ್ರು ಈಚಿಂದ ಈಚೆಗೆ ಕೇಳೋದಿ ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾತ್ರಿ ಇಲ್ಲ ಏನೋ ಒಂದು ಬಾಯಿ ಬಡ್ಕೊ ಬಂತು. 2 ಗಂಟೆ ರಾತ್ರಿ ಹೆಂಗೆ ಹಚ್ಚಿಗೆ ಬರ್ತಿದ್ದು ಗೊತ್ತು ಜೋರಾಗಿ. ನಾನು ಬಂದ್ಮೇಲೆ ಅಲ್ಲಿಂದ ನಾವು ದಾಟ್ಮೇಲೆ ಅದರಿಂದ ಮೇಲ್ಗಡೆನೆ ಅಲ್ಲಿವರೆಗೂ ನಾನು ಎದ್ದು ಹಿಂಗೆ ಬ್ಯಾಟ್ರಿ ಆಗಲಿಲ್ಲ. ಹಂಗೆ ಮರವರೆಗೂ ಕೂತಿದ್ವಿ. ವಾಲ್ ಮನೆ ಯಾರಕ್ಕೆ ಬಾಯಿ ಬಿಡ್ಕೊಂಡು ಹತ್ತುಗಡೆ ಮತ್ತು ಜೋರಾಗಿ ಹತ್ತು ಬಂದ್ಬಿಟ್ಟು ನೋಡ ಅಲ್ಲಿ ನಾನು ಬೆಳ್ಳಿಂದ ಆ ಕಡೆ ಬಂದಿದ್ದು ನೋಡಿ. ಇದು ಯಾರಿಗೆ ಇಲ್ಲಿಗೆ ಅಂತ ಕೇಳ್ತಾನೆ ಅನ್ಕೊಂಡು ಹಿಂಗೆ ಬಂದು ಹಿಂಗೆ ಹತ್ತು ಅಂತ ಹೋಗ್ತಿದ್ದೆ. ಅದು ನಾನು ಅಲ್ಲಿ ಸುರೇಶಪ್ಪ ಮಾಡಿದೆ ಅಣ್ಣ ಅದು ಏನಪ್ಪ ಈಗೇನಪ್ಪ ಅಲ್ಲಿ ಬಿಡೋದು. ನಾನು ಎದ್ದು ಬಿಡೋಡಿ ಸುಂದ್ಬಿಟ್ಟು ಹೆಂಗೆ ಅಲ್ಲಿ ಬಂದು ವಾಲ್ ಮನೆ ಹಾಡ್ಕೊಂಡು ಈ ಬೋರೆ ಮೇಲೆ ನಿಂತ್ಕೊಂಡು ಹಿಂಗೆ ಸುಮ್ಮನೆ ಬಾಯಿ ಬಿಡ್ಕೊಂಡು ಬರ್ತಿದ್ದೆ. ಅಪ್ಪ ಅಪ್ಪ ಇದೇನಿದು ಗೆಜ್ಜೆ ಶಬ್ದ? ಈ ದೆವ್ವಕ್ಕಿಂತ ರೂಮಲ್ಲಿರೋ ನನ್ನ ದೆವ್ವನೇ ವಾಸಿ. ನಾನು ಬರ್ತೀನಿ. ನಾವು ಕಾಡು ಪ್ರಾಣಿಗಳು ಕಾವಲು ಕಾಯಕ್ಕೆ ಬಂದಿದ್ರೆ ಆವಣ್ಣ ಬೇರೆ ಇನ್ನೊಂದು ಹೇಳಿ ಬೇರೆ ಎದುರಿಸ್ಬಿಟ್ಟ ನಮಗೆ. ಇವಾಗ ನಾವೇನು ಕಾಯೋಣ? ಕಾಡು ಪ್ರಾಣಿಗಳನ್ನು ಕಾಯೋಣ ಅಥವಾ ದೆವ್ವಗಳನ್ನು ಕಾಯೋಣ? ಏನೂ ಗೊತ್ತಾಗ್ತಾಯಿಲ್ಲ. ಈ ಕಡೆ ಬೆಳೆ ಎಲ್ಲ ಕಟೌಟ್ ಮಾಡಿದ್ದಾರೆ, ಈ ಕಡೆ ಮಾತ್ರ ಇರೋದು. ಇನ್ನೊಂದು ವಾರ ಆದರೆ ಫುಲ್ ಎಲ್ಲ ಕಟಾವು ಮಾಡಿ ನಮ್ಮ ಬೆಳೆನ ನಾವು ಎತ್ಕೋಬೋದು. ಸೊ ಇನ್ನೊಂದು ವಾರ ಕಷ್ಟ ಅಷ್ಟೇ. ಅಲ್ಲಿ ನೋಡಿ, ಈ ಮೈಕ್ಗಳು ಬರ್ತಾವಲ್ಲ, ಮೈಕ್ಲಿ ಯಾವ ಥರ ರೆಕಾರ್ಡ್ ಮಾಡಿಬಿಟ್ಟವ್ರೆ. ಒಬ್ಬರು ಔಲ 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 ಅಂತ ರೆಕಾರ್ಡ್ ಮಾಡಿದ್ರೆ, ಇನ್ನೊಬ್ಬರು ರಾ 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 ಅಂತ ರೆಕಾರ್ಡ್ ಮಾಡವ್ರೆ. ಕತ್ತಿರು ಹೊಡಿತಿರು ಹೋಗ್ಬಿಡ. ಕಸು ಕೆಟ್ಟಾಯ್ತು. ಸೊ ಏನಾದರೂ ಟೈಮ್ ಪಾಸ್ ಮಾಡೋಕ್ಕೆ ಏನಾದರೂ ಒಂದು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಆವಾಗ ಒಂದು ಐಡಿಯಾ ಬಂತು. ಸೊ ನಮ್ಮ ಮೊಬೈಲ್ ಇವಾಗ ಒಂದು ನಂಬರ್ಗೆ ಕಾಲ್ ಮಾಡೋಣ, ಅಂದರೆ ಯಾವುದಾದ್ರು ಒಂದು ನಂಬರು. ಸೊ 10 ನಂಬರ್ ನಿಮ್ಮ ಮುಂದೆನೇ ಹೊಡಿತೀನಿ. ಯಾರ್ದು ಅಂತ ನಮಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಸೊ ಯಾರು ಎತ್ಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾರ ಅಥವಾ ನಮ್ಮ ವೀಡಿಯೋನ ನೋಡಿದಾರ ಅಂದ್ಬಿಟ್ಟು ಕೇಳಿ ನೋಡೋಣ. ಸೊ ಫಸ್ಟ್ ನೋಡೋಣ ಯಾರಿಗೋಗುತ್ತೆ ಫೋನ್ ಅಂತ. ಫಸ್ಟ್ ನಂಬರ್ ಯಾವತ್ತು 9 ಇರಲಿ. ಓಕೆ, ಎಷ್ಟಾಯಿತು? ಸೊ ಇಷ್ಟಿದೆ. 2 4 6 8 10. ಓಕೆ, ನೋಡೋಣ ಯಾರಿಗೋಗುತ್ತೆ ಅಂದ್ಬಿಟ್ಟು. The person you are calling is not answering. Please call again later. Not allowed to call this number. ನಂತರ ಪ್ರಯತ್ನ ಕರ. ಓಕೆ, ನನ್ನ ಕಾಲೇಜ್ ಫ್ರೆಂಡು ಒಬ್ಬಳು ಮಾಡ್ತಾಯಿದ್ದೀನಿ. ಸೊ ನೋಡೋಣ ರಿಸೀವ್ ಮಾಡ್ತಾಳೆ ಏನನ್ಬಿಟ್ಟು. ಹಿಂಗಾಗ್ತಾ ಇದೆ.
ಓಕೆ, ಲಾಸ್ಟ್ ಕಾಲು. ಬೆಂಗಳೂರಿಗೆ ಹೋಗಿದ್ದಾಗ IT ಕಂಪ್ನಿಲಿ ಜಾಬ್ ಮಾಡ್ತಿರುವಾಗ ನನ್ನ ಫ್ರೆಂಡ್ ಆಗಿದ್ದು ಇವಳು. ಸೊ ಫೋನ್ ಮಾಡೋಣ, ಎತ್ತಾಳೆ ಏನಂದ್ಬಿಟ್ಟು. ಇರುವ ನಂಬರಿನ ಸರ್ವಿಸ್ಗಳನ್ನು ರದ್ದುಪಡಿಸಲಾಗಿದೆ. Services to the large number has been suspended. ನೋಡೋಣ ನನ್ನ ವಾಯ್ಸನ್ನು ಕಂಡುಹಿಡಿತಾಳೆ ಏನಂದ್ಬಿಟ್ಟು. ರಿಂಗ್ ಆಗ್ತಾ ಇದೆ. ಹಲೋ, ಅರಪ್ಪ ಕಡೆ ಏನಿ ರಾಂಗ್ ನಂಬರ್ ಅಂದ್ಬಿಡ. ರಾಂಗ್ ನಂಬರ್ ನೀನು ಹೇಳ. ಹಲೋ ಸರ್, ರಾಂಗ್ ನಂಬರ್, ರಾಮನಗರ್. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡ್ತಿದೆ ದೇವರು, ಕಾಲೆಲ್ಲ ಯಾಕೆ. ಸೊ ಮಲ್ಕೊಳ್ಳೋಣ ಬನ್ನಿ. ಏನಂತೀರಾ? ಪಕ್ಕ ಬಂದಿರುತ್ತೆ, ನಂಗೆ ಗೊತ್ತಾಯ್ತು. ಇರು ಬಂದಿದ್ದ ಅನ್ಸುತ್ತೆ. ಇರು ಅವಣ್ಣ. ಪ್ರಮಾಣ ಬಂದಿದ್ದಾನೆ. ಓ ಜಿಂಕೆಗಳು ರಾಜು, ಅಲ್ಲಕ್ಕ ಅವಣ್ಣಾಗ್ತಾನೆ. ಎಷ್ಟು ಓಡೋಯ್ತಾವೆ ನೋಡಿ. ಸೊ ಅಲ್ಲಿ ನೋಡಿ ಜಿಂಕೆಗಳು ನೋಡಿ ಎಷ್ಟು ಓಡಾಗ್ತಾ ಇದ್ದಾವೆ. ಏನು ಅಷ್ಟಿದಾವು? ಆವತ್ತು ನೋಡಿದ್ವಲ್ಲ ಅವೇ ಕಣವು. ನೋಡಲಿ ಲೈನು ತುಂಬಿಟ್ಟು. ಅಲ್ಲಿ ನೋಡಿ ವಾವ್, ಜಿಂಕೆಗಳು ನೋಡಿ. ಜಿಂಕೆಗಳು ಕರೆಕ್ಟಾಗಿ ಅಲ್ಲಿಗೆ ನೋಡಿದೆ. ಇತ್ತು ಕೆಳಕ್ಕೆ ಬರ್ತವೆ. ಅಲ್ಲಿ ನೋಡಿ ಈ ಕಡೆಗೆ ಬರ್ತಾವೆಲ್ಲ. ಸದ್ದು ಮಾಡ ನಾವು ಸೌಂಡ್ ಎಕಡೆಗೆ ಮಾಡ್ತಿದ್ದೀವೋ ಆ ಕಡೆಗೆ ಬರ್ತವೆ ಜಿಂಕೆಗಳು. ಕಾಣಿಸ್ತಿದ್ಯಾ ಅಲ್ಲಿ? ಕ್ಯಾಮ್ರಾ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಕಣವು. ಕ್ಯಾಮ್ರಕ್ಕೆ ನಮ್ಮ ಕಣ್ಣಿಗೆ ಹಾಕು. ಅಲ್ಲಿ ನೋಡಿ ಹೋಗ್ತಾ ಇದ್ದಾವೆ. ಸೊ ಆ ನೇರದಲ್ಲಿ ಹೋಗ್ತಾ ಇದ್ದಾವೆ ನೋಡಿ. ಅಲಾಕಿ ಎಷ್ಟು ಜಿಂಕೆಗಳು. ವಾವ್, ನಾವು ಬಂಡೀಪುರ ಕಾಡಿಗೆ ಹೋದ್ರೆ ಇಷ್ಟು ಜಿಂಕೆ ನೋಡ್ತೀವೋ ನೋಡಲ್ವೋ, ಬಟ್ ನಾವು ನಮ್ಮ ತೋಟದಲ್ಲಿ ಇದ್ಕೊಂಡು ಇಷ್ಟೊಂದು ಜಿಂಕೆಗಳು ನೋಡ್ರಿ. ನಾವು ಆನೆ ಬರುತ್ತೆ ಅಂದ್ಕೊಂಡಿದ್ದೋ, ಬಟ್ ಆನೆ ಬದಲು ಜಿಂಕೆಗಳು ಬಂದಿದ್ದಾವೆ. ಸೊ ಹೇಳೋಕ್ಕಾಗಲ್ಲ, ಜಿಂಕೆಗಳಿಂದ ಆನೆ ಬಂದರೂ ಬರ್ಬೋದು. ಸೊ ಏನಕ್ಕೂ ನಾವು ಸ್ವಲ್ಪ ಹುಷಾರಾಗೆ ತಯಾರಾಗಿರೋಣ ಆನೆ ಓಡಿಸೋದಕ್ಕೆ. ರಾಜು, ನಿಂಗೊಂದು ಚಾಲೆಂಜು. ಈ ಮರದಿಂದ ಇಳಿಗಿ ಅಲ್ಲಿ ಮುಳ್ಳು ತಂತಿದೆಯಲ್ಲ, ಅದನ್ನು ದಾಟ್ಕೊಂಡೋಗಿ ಮತ್ತೆ ಬರ್ಬೇಕು ಇಲ್ಲಿಗೆ. ಬಂದರೆ 100 ರೂಪಾಯಿ ನಿನಗೆ. ಹೋಗಿದ್ ಬಾ. ಟೈಮ್ ಇವಾಗ 1 ಗಂಟೆ ಆಗಿದೆ. ಅಂದರೆ ಆನೆ ಓಡಿಸ್ಬಿಟ್ಟು ಬಂದಿದ್ದೀವಿ. ಸೊ ಈ ಮರದಿಂದ ಕೆಳಗಡೆ ಇಳಿಗಿ ಆ ಒಂದು ಮುಳ್ಳು ತಂತಿನ ದಾಟ್ಕೊಂಡೋಗಿ ಮತ್ತೆ ಬರಬೇಕು ಅಂದ್ಬಿಟ್ಟು ರಾಜು ಚಾಲೆಂಜ್ ಮಾಡಿದ್ದೀನಿ. ಸೊ ಇವಾಗ ಚಾಲೆಂಜ್ ರೆಡಿನಾ ರಾಜು? ಓಕೆ, ರೆಡಿ ಅಂತ ಹೇಳಿದ್ದಾನೆ. ಓಕೆ, ರಾಜು ಭಯ ಆಯ್ತಿಲ್ವಾ? ಭಯ ಆಯ್ತಿಲ್ಲ. ಓಕೆ, ಮರದಿಂದ ಕೆಳಗಡೆ ಇಳಿಗಿದ್ದಾನೆ ರಾಜು. ಆ ಮುಳ್ಳು ತಂತಿನ ದಾಟ್ಬೇಕು ಇವಾಗ. ಸೊ ಅಲ್ಲಿ ನೋಡಿ ಮುಳ್ಳು ತಂತಿ ಅಲ್ಲಿದೆ. ಮುಳ್ಳು ತಂತಿ ದಾಟೋದ್ರೆ ಒಂಥರ ಎಲಿಫೆಂಟ್ ಝೋನ್ ಥರ ಅದು. ಆನೆಗಳು ಬಂದು ಅಲ್ಲೇನೇ ನಿಂತ್ಕೊಳ್ಳೋದು. ಸೊ ಅಲ್ಲಿಗೆ ಹೋಗ್ತಾವನೆ ರಾಜು ಇವಾಗ. ಓಕೆ, ರಾಜು ದಾಟ್ತಾನೆ, ಮುಳ್ಳು ತಂತಿ ದಾಟ್ತಾವನೆ.
ಮುಳ್ತಂತಿ ಅಲ್ಲ, ಅಲ್ಲಿ ಮುಂದೆ ಎರ್ತ ತಂತಿ ಅದೇ, ಅದನ್ನು ತಟ್ಟಬೇಕು. ಕಾಡ್ಗೆ ಹೋಗಿ ಬಂದ್ಬಿಟ್ಟೆ ನೋಡಿ. ನಾನು ಮರದ ಮೇಲವನೇ, ರಾಜು ನೋಡ ಅಲ್ಲಿ ನಿಂತಾನೆ. ಮುಳ್ತಂತಿ ದಾಟ್ಬಿಟ್ಟು ಇವಾಗ ಬಂದವನೇ. ಸೊ ಇದರಿಂದ ನಿಮ್ಗೇನು ಗೊತ್ತಾಗುತ್ತೆ, ಒಬ್ಬ ಮನುಷ್ಯ ದುಡ್ಡಿಗೋಸ್ಕರ ಏನಾದರೂ ಮಾಡ್ತಾರೆ ಅನ್ನೋದಕ್ಕೆ. ಕರೆಕ್ಟ್ ತಾನೆ ನೋಡಿ. ಆನೆ ಬರೋ ಟೈಮು, ಆನೆನ ಇವಾಗ ತಾನೇ ಓಡಿಸ್ಬಿಟ್ಟು ಬಂದಿದ್ದೀವಿ. ಟೈಮ್ 1 ಗಂಟೆ ಆಗಿದೆ. 100 ರೂಪಾಯಿ ಕೊಡ್ತೀನಿ ಅಂತ ರಾಜುಗೆ ಹೇಳಿದ್ರೆ ತನ್ನ ಪ್ರಾಣವನ್ನು ಲೆಕ್ಕಿಸ್ದೆ ಹೋಗೋನೆಲ್ಲ. ಇದರಲ್ಲಿ ನಮಗೆ ಅರ್ಥ ಆಗೋದೇನೆಂದರೆ, ಒಬ್ಬ ಮನುಷ್ಯ ದುಡ್ಡಿಗೋಸ್ಕರ ಏನಾದರೂ ಮಾಡ್ತಾನೆ ಅನ್ನೋದಕ್ಕೆ ರಾಜುನೇ ಸಾಕ್ಷಿ. ಓಕೆ, ಅವೇನು ಹೋಗಿದ್ದು ಬಂದ್ಬಿಟ್ಟ ಚಾಲೆಂಜಲ್ಲಿ. ಒಟ್ಟಿನಲ್ಲಿ ನಾನು ಹಣ ತಾನೇ ಬೋಳಿಸ್ಕೊಂಡು ಹೋಗಿದ್ದು. ನಾನೆಲ್ಲೋ ಎದ್ರುಕೊಂಡು ಮಾಡಲ್ಲ ಅಂದ್ಬಿಟ್ಟು ಕಳಿಸ್ಬಿಟ್ನ. ಹೋಗಿದ್ದು ಬಂದ್ಬಿಟ್ಟ. ಇವಾಗ ಚಾಲೆಂಜ್ ಬೇರೆ ಮಾಡ್ಬಿಟ್ಟಾನೆ. ರಾಜುಗೆ ಬೇರೆ ಇವಾಗ 100 ರೂಪಾಯಿ ಕೊಡ್ಬೇಕು ನಾನು. ಓಕೆ ರಾಜು, ನಾಳೆ ಬೆಳಗ್ಗೆ ಕೊಡ್ತೀನಿ ದುಡ್ಡು. ಓಕೆ, ನೋಡಿದ್ರಲ್ಲ, ಆನೆ ಹೋಗಿದೆ. ಮತ್ತೆ ಯಾವಾಗಲಾದರೂ ಬರ್ಬೋದು. ಸೊ ಒಂದು ಸಲ ಓಡಿಸಿದ್ದೀವಲ್ಲ, ಸೊ ಬೈಕ್ಗೆ ಬರ್ದೇನೂ ಇರ್ಬೋದು, ಅದು ತಿಂದಿರೋ ರುಚಿಗೆ ಬಂದರೂ ಬರುತ್ತೆ. ಸೊ ಇವತ್ತು ಫುಲ್ ನಿದ್ದೆ ಮಾಡಿದೆ, ಕಾವಲು ಕಾಯಲೇಬೇಕಾಗುತ್ತೆ. ಹೇಳೋಕ್ಕಾಗಲ್ಲ ಯಾವಾಗ ಬರುತ್ತಂತ. ನಾವಿದ್ದೀವಲ್ಲ, ಈ ಮರ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಅಂದರೆ ಆನೆಗೆ ಆರಾಮಾಗಿ ಸಿಗುತ್ತೆ. ಆನೆ ಎಷ್ಟು ಹೈಟ್ ಇದೆಯೋ ಅಷ್ಟು ಹೈಟಲ್ಲಿ ಮಾತ್ರ ನಮ್ಮ ಗುಳ್ಳಿರೋದು. ನಮ್ಮ ಮುಂದೆ ಪ್ರಭಾಣ, ಹಿಂದೆ ಚನ್ನಬಸ್ ಅವರು ಮತ್ತು ರಾಜಣ್ಣ ಅವರೆಲ್ಲ ಇದ್ದಾರಲ್ಲ, ಅವ್ರ ಮರಗಳೆಲ್ಲ ಸ್ವಲ್ಪ ಹೈಟ್ ಇದ್ದಾವೆ ಮತ್ತು ದೊಡ್ಡದು ಕೂಡ. ಸೊ ಆನೆ ಬಂದರೂ ಏನೂ ತೊಂದರೆ ಇಲ್ಲ ಅವ್ರಿಗೆ. ನಾವಿರೋ ಮರಕ್ಕೆ ಸ್ವಲ್ಪ ವಯಸ್ಸಾಗ್ಬಿಟ್ಟದೆ. ಸೊ ಆನೆ ಸಿಂಪಲಾಗಿ ಬಂದು ಹಿಂಗೆ ಗುದ್ದಿದ್ರೆ ಬಿದ್ದೋಗೋಂತಹ ಒಂದು ಮರ. ಸೊ ಅದಕ್ಕೋಸ್ಕರ ಇವಾಗ ಭಯ ಆಗ್ತಾ ಇರೋದು ನಮಗೆ. ಸೊ ಮಿಸ್ಸಾಗೇನಾದರೂ ನಾವು ಆನೆ ಇಲ್ಲಿ ಪಕ್ಕದಲ್ಲಿ ಬಂದಿರುವಾಗ ಆನೆಗೆ ನಾವು ಬ್ಯಾಟ್ರಿ ಹಾಕ್ಬಿಟ್ರೆ ಗಾಬರಿ ಆಗಿಬಿಡುತ್ತೆ. ಸೊ ಆ ಗಾಬರಿಗೆ ನಮ್ಮ ಮೇಲೆ ದಾಳಿ ಮಾಡುವಂತಹ ಒಂದು ಸಿಚುವೇಶನ್ ಇರುತ್ತೆ. ಏನು ರಾಜು ಅದು? ಮೈಕ್ ಅಲ್ಲಲ್ಲ ಅದು. ಯಾಕೋ ಭಯ ಆಯ್ತಿಲ್ಲ ರಾಜು. ನೋಡಿ ಅಲ್ಲಿ ಕೂತಾರೆ ಚನ್ನಬಸಣ್ಣ. ಸೊ ಅಲ್ಲಿ ನೋಡ್ರಿ ಯಾವ ಥರ ಇದೆ ಅಂದರೆ ದೊಡ್ಡ ಮರ. ಆನೆ ಏನಾದರೂ ಬಂದರೆ ಇಷ್ಟು ಹೈಟ್ ಇರ್ಬೋದು ಆನೆ. ಸೊ ಗುಳ್ಳಿರೋದು ಆ ಹೈಟಲ್ಲಿ. ಸೊ ಏನು ಅವುಗಳಿಂದ ಏನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅಷ್ಟು ಹೈಟಲ್ಲಿ ಹಾಕೊಳ್ಳೋದು. ಗುಳ್ಳಿಲ್ಲಿದೆ. ಈ ಕಡೆಗೆಲ್ಲ ಬೆಜ್ಜಲು, ಅಂದರೆ ಈ ಕಡೆಗೆಲ್ಲ ಬೇಸಿಗೆ ಅಲ್ವಾ, ಈ ಕಡೆ ಎಲ್ಲ ನೀರು ಇಲ್ಲದವರೆಲ್ಲ ಬೆಜ್ಜಲು ನೋಡಿ ಈ ಥರ ಕೂಳೆ ಬಿಟ್ಬಿಟ್ಟಿರ್ತಾರೆ. ಸೊ ಅವಕ್ಕೆ ಏನೋ ಮೇವು ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರ ತೋಟಗಳನ್ನು ಹುಡ್ಕೊಬರ್ತಾರೆ. ಇಲ್ಲಿ ನೋಡಿ, ಈ ಕಡೆ ಎಲ್ಲ ಜೋಳ ಇದೆ ನೋಡಿ. ಇವಾಗ ಹಸಿ ಜೋಳ ಇಲ್ಲ, ತಿನ್ನೋ ಜೋಳ ಇದೆಲ್ಲ. ಸೊ ಇವರು ಈ ಒಂದು ಬಾರ್ಡರ್ ಅಂದರೆ ಈ ತೋಟಕ್ಕೂ ಮತ್ತು ಈ ಬೆಜ್ಜಲು ಹೊಲದ ಮಧ್ಯ ಒಂದು ಮರದ ಮೇಲ್ಗಡೆ ಕಾವು ಕಾಯ್ತಾ ಇದ್ದಾರೆ. ಹಾಂ, ಮೇಕ್ಕೆ ಬರಲಿ. ಓಕೆ, ಇವಾಗ ಗುಳ್ಳನ ಮೇಲ್ಗಡೆ ಹೋಗೋಣ ಬನ್ನಿ, ಮರದ ಮೇಲ್ಗಡೆ. ಅಬ್ಬಾ, ಏನೋ ಒಳ್ಳೆ ಸಾಂಗ್ ಹಾಕ್ಬಿಟ್ಟಿದ್ದೀರಿ. ಒಳ್ಳೆ ಗುಳ್ಳು ಮಾಡ್ಕೊಬಿಟ್ಟಿದ್ದೀರಿ. ಬಾಬಾ ಮಳಬುಗ್ಗು ಬಾಬಾ ಬಾ ಹಾಂ ಬಾಬಾ ಬಾ ಮ್ಯಾಕೆ ಇರ ಬರ ಬಾ ಬಾ ರಾಜು ಅಲ್ಲಿ ಬರ್ತಾ. ಊಟ ಮಾಡ್ತಿದ್ವಿ. ಊಟ ಮಾಡ್ಕೊಬಂದು ನಿಮ್ಮ ಪತ್ತೇನ್ರಿ ನಾವು ಅದಕ್ಕೆ ಹೋಗ್ಬೇಕು. ಹಾಂ, ತೋಟಕ್ಕೆ ಅದಕ್ಕೆ ಕೆಳಗಡೆ ಈಗ ಬೆಂಕಿ ಹೊಲ್ಕ ನಮ್ಮ ಕೆಳಗಡೆ ತೋಟ. ಹಾಂ ಹಾಂ ಹಾಂ, ಖುಷಿಗೊಂಡಾಯ್ತು. ಹಾಂ. ಸೊ ಇವ್ರನ್ನ ನೋಡಿರ್ತಿರಲ್ಲ, ಲಾಸ್ಟ್ ಪಾರ್ಟ್ 1 ವೀಡಿಯೋ ನೋಡಿರೋರಿಗೆ ಇವ್ರಿಗೆ ಗೊತ್ತಿರುತ್ತೆ. ಸೊ ಆವತ್ತು ಮರದ ಕೆಳಗಡೆ ಬೆಂಕಿ ಹಾಕ್ಕೊಂಡಿದ್ವಲ್ಲ, ಅವರೇ ಇವರು. ಸೊ ಇವತ್ತು ಗುಳ್ಳು ಮೇಲ್ಗಡೆ, ಮರದ ಮೇಲ್ಗಡೆ ಇದ್ದೀವಿ. ಬೇರಣ ಎಲ್ಲ ಡಕ್ಕಿ ಕೆಲ ಎತ್ಕೊಂಡ್ಬಿಟ್ಟಿದ್ದೀರಾ. ಇನ್ನೇನು ಮಾಡಿದ್ರೆ ಆನೆ ಏಟು, ಹಾಂ, ಆನೆ ಕಾಲು ಸಾಂಗ್ ಕೇಳ್ಕೊಂಡು ಕೂತೀರ ಸುಮ್ಮನೆ. ಹಾಂ, ನಿಮ್ದಾಗ ಹಾಂ, ಯಾವ ಟೈಮಲ್ಲಿ ಬರ್ತೈತಿ ಹೇಳಕ್ಕಲ್ಲ. ನೀನು ಬರೋದೇ ಇಲ್ಲ ಕನೆಕ್ಷನ್ ಇದೊಂದೇ. Welcome to MC Music World. Music.
ಹಾಂ ನೋಡಿ ಇದರ ಸಾಂಗ್ ಹೇಳ್ಕೊಂಡು ಸುಮ್ಮನೆ ಕೂತಿರೋದು. ನಾವು ಮರದ ಮೇಲ್ಗಡೆ ಇದ್ದೀವಿ. ಆನೆಗೇನೆ ಏನಾದರೂ ದೂರದಲ್ಲೆಲ್ಲಾದರೂ ಬಂದರೆ ಇಲ್ಲಿಂದನೇ ನೋಡ್ಕೊಬೋದು ನಾವು. ರೈತ ಮೇಲೆ ಇನ್ನೊಬ್ಬನು ನಮ್ಮ ಜೀವನ ಹೊಲ ಮಾರಬೇಕು, ಊರು ಬಿಟ್ಟು ಹೋಯ್ತೀವಿ, ಇಷ್ಟೇ ನಮ್ಮ ಜೀವನ. ಏನಂತೀರಾ ಅಷ್ಟೇ. ಗಜ ಪಂಟ